ಮಡಿಕೇರಿ 1000 ವರ್ಷಗಳ ಪುರಾತನ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಾರೀಖು 24/11/2024 ಕಾರ್ತಿಕ ಮಾಸದ ಕೊನೆಯ ಸೋಮವಾರ ವಿಜೃಂಭಣೆಯಿಂದ ನೆರವೇರಿತು. ಬೆಳಗ್ಗೆಯಿಂದ ಗಣಪತಿ ಪೂಜೆ, ಸ್ವಸ್ತಿ ವಾಚನೆ, ದೈವನಾಂದಿ, ಕಲಶ ಸ್ಥಾಪನೆ, ದೋಷ ನಿವಾರಕ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ, ನವಗ್ರಹ ಪೂಜೆ, ಶ್ರೀ ನಾಗನಾಥೇಶ್ವರ ಸ್ವಾಮಿಯವರಿಗೆ ಪಂಚಾಮೃತ, ಲಘುನ್ಯಾಸಪೂರ್ವಕ ರುದ್ರಾಭಿಷೇಕ, ಗಂಧ ಅಲಂಕಾರ, ದಾತ್ರಿ ಹಾಗೂ ನವಗ್ರಹ ಮೃತ್ಯುಂಜಯ ಆಯುಷು ಹೋಮ. ಬೆಂಗಳೂರು ಜಯನಗರ ನಿವಾಸಿಗಳಾದ ಶ್ರೀಮತಿ ಶ್ರೀ ಶ್ವೇತಾ ರೋಹಿತ್ ರವರಿಂದ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ನಿರಂತರ ಭಕ್ತಾದಿಗಳಿಗೆ ಸ್ವಾಮಿಯ ದರ್ಶನ. ಸಂಜೆ 4 ಗಂಟೆಗೆ ಮಹಾದೀಪದೊಂದಿಗೆ ತೆಪ್ಪೋತ್ಸವ ಹಾಗೂ ರಾತ್ರಿ 7 ಗಂಟೆ ಕಾಕಡಗಳೊಂದಿಗೆ ಮಹಾದೀಪ ಸಮೇತ ಪ್ರಾಕಾರೋತ್ಸವ, ಮೇಲ್ದೀಪೋತ್ಸವ ವಿಶೇಷವಾಗಿ ನೆರವೇರಿತು. ಕೋಲಾರ ವಂಶೋದಯ ಆಸ್ಪತ್ರೆಯ ನೆರವಿನಿಂದ ಮೆಡಿಕಲ್ ಕ್ಯಾಂಪ್ ಏರ್ಪಡಿಸಲಾಯಿತು. ಭಕ್ತಾದಿಗಳು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಶ್ರೀನಿವಾಸಪುರ ಡೋಲು ಜಗನ್ನಾಥ್ ರವರ ಸಂಗಡಿಗರಿಂದ ವಾದ್ಯಗೋಷ್ಠಿ ಭಕ್ತಾದಿಗಳನ್ನು ಆಕರ್ಷಿಸಿತು. ವಿದ್ಯುತ್ ದೀಪಾಲಂಕಾರ ವಿಶೇಷವಾಗಿ ಮಾಡಲಾಗಿತ್ತು. ಭಕ್ತಾದಿಗಳು ಅನ್ನದಾಸೋಹದಲ್ಲಿ ಪ್ರಸಾದ ಸ್ವೀಕರಿಸಿ ಸಂತುಷ್ಟರಾದರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ರಾತ್ರಿ 11 ಗಂಟೆಯವರೆಗೆ ಅನೇಕ ಕ್ಷೇತ್ರಗಳ ಸಂದರ್ಶನ ಮಾಡಿ ಈ ಕ್ಷೇತ್ರದಲ್ಲಿ ನಾಗನಾಥೇಶ್ವರ ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಇದೇ ಸಮಯದಲ್ಲಿ ಧರ್ಮಾಧಿಕಾರಿಗಳು ರಮೇಶ್ ಬಾಬು ಮಾತನಾಡಿ, ಸರಿಸುಮಾರು 25 ವರ್ಷಗಳಿಂದ ಜೀರ್ಣೋದ್ಧಾರೆಯಾಗಿ ವಿಶೇಷವಾಗಿ ಕಾರ್ಯಗಳು ನಡೆಸಿಕೊಂಡು ಬರುತ್ತಿರುವುದಾಗಿ, ಭಕ್ತಾದಿಗಳ ಸೌಕರ್ಯಾರ್ಥವಾಗಿ ಅನೇಕ ಕ್ರಮಗಳು ಕೈಗೊಂಡಿರುವುದಾಗಿ ಹೇಳಿದರು. ಹಾಗೂ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಭಕ್ತಾದಿಗಳು ಸಹಕರಿಸಲು ಮನವಿ ಮಾಡಿದರು. ಭಕ್ತ ಸ್ತೋಮದಲ್ಲಿ ಯಾವುದೇ ಗೊಂದಲಗಳು ಆಗದೆ ಸಹಕರಿಸಿದ ಶ್ರೀನಿವಾಸಪುರ ಆರಕ್ಷಕ ಠಾಣೆ ರಕ್ಷಕ ಭಟರು ಮೇಲಾಧಿಕಾರಿಗಳಿಗೂ ಧನ್ಯವಾದಗಳು ತಿಳಿಸಿದರು. ಭಕ್ತಾದಿಗಳ ಆರೋಗ್ಯ ತಪಾಸಣೆ ಮಾಡಿದ ವಂಶೋದಯ ಆಸ್ಪತ್ರೆಯ ಸಿಬ್ಬಂದಿಯವರಿಗೆ ಧನ್ಯವಾದಗಳು ತಿಳಿಸಿದರು. ಸಹಕರಿಸಿದ ಎಲ್ಲಾ ಭಕ್ತಾದಿಗಳು, ಸಿಬ್ಬಂದಿಗಳಿಗೆ ಹಾಗೂ ಅರಕೇರಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಧನ್ಯವಾದಗಳು ತಿಳಿಸಿದರು. ದೀಪಾಲಂಕಾರ ಹಾಗೂ ಮುಳಿಬಾಗಿಲು ತಮಟೆ ವಾದ್ಯದವರಿಗೂ ಧನ್ಯವಾದಗಳು ತಿಳಿಸಿದರು. ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಈ ಕ್ಷೇತ್ರದಲ್ಲಿ ಭಗವಂತ ಸಾಕ್ಷಾತ್ತಾಗಿ ನೆಲೆಸಿ ಭಕ್ತಾದಿಗಳ ಮನೋರಥಗಳನ್ನು ನೆರವೇರಿಸುತ್ತಿದ್ದು, ಹೊರ ರಾಜ್ಯದ ಭಕ್ತಾದಿಗಳನ್ನು ತನ್ನ ಪವಾಡದೊಂದಿಗೆ ಆಕರ್ಷಿಸುತ್ತಿದ್ದಾರೆ ಎಂದರು. ಆಲಯದ ಧರ್ಮಾಧಿಕಾರಿಗಳು ಹಾಗೂ ಮಗಳು ಶ್ರುತಿ ಪ್ರೇಮ್ ವಿಶೇಷವಾಗಿ ಪೂಜೆ, ಭದ್ರತೆ, ಅನ್ನದಾಸೋಹಗಳಲ್ಲಿ ಕಾಳಜಿ ವಹಿಸಿದ್ದಕ್ಕೆ ಅವರಿಗೆ ಭಗವಂತ ಆಯುರಾರೋಗ್ಯಗಳು ಪ್ರಸಾದಿಸಲು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಸಹಕರಿಸಿದ ತಮ್ಮ ವೇದ ಬೃಂದ ಭಾನುಮೂರ್ತಿ, ಶ್ರೀನಿವಾಸಪುರ ಸುಬ್ರಹ್ಮಣ್ಯಂ, ದಿನೇಶ್ ಕುಮಾರ್, ಮುತ್ತಕಪಲ್ಲಿ ಅಶ್ವಥ್ ನಾರಾಯಣ್ ಶರ್ಮಾ, ಚಿಂತಾಮಣಿ ತಾಲೂಕಿನ ಕಗತಿ ಸತೀಶ್ ಶರ್ಮಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು. ಹಾಗೂ ವಿಶೇಷವಾಗಿ ಮುಳಿಬಾಗಿಲು ಛಾಯಾಗ್ರಾಹಕರು ಶ್ರೀಮತಿ ಶ್ರೀ ಪ್ರಿಯಾಂಕಾ ಮಂಜುನಾಥ್ ರವರಿಗೂ, ಬೆಂಗಳೂರು ನಿವಾಸಿಗಳು, ಧರ್ಮಾಧಿಕಾರಿಗಳ ಮಗಳು ಅಳಿಯ ಶ್ರೀಮತಿ ಶ್ರೀ ಶ್ವೇತಾ ರೋಹಿತ್ ರವರಿಗೂ ಧನ್ಯವಾದಗಳು ತಿಳಿಸಿದರು.